ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರುಚಿಯಾದ ಆರೋಗ್ಯದಾಯಕವಾದಂತಹ ಪ್ರೋಟೀನ್ ಭರಿತವಾದಂತಹ ಒಂದು ಸಲಾಡ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡುವ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಕಾಬೂಲಿ ಚೆನ್ನ ಬಿಳಿ ಕಡಲೆಯನ್ನು ತಗೊಂಡಿದ್ದೇನೆ. ಇದನ್ನು ಒಂದು 4ರಿಂದ 5 ಗಂಟೆ ಅಥವಾ ಬೆಳಿಗ್ಗೆ ನೆನೆಸಿದ್ರೆ ಸಾಯಂಕಾಲ ಆಗುವಾಗ ಇದನ್ನು ಬೇಯಿಸ್ಕೊಳ್ಬೇಕು. ಕುಕ್ಕರಲ್ಲಿ ಹಾಕಿ 2ರಿಂದ 3 ವಿಸಿಲ್ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯ್ತದೆ. ಆಮೇಲೆ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಳ್ಳುವ ಬನ್ನಿ. ನೆಕ್ಸ್ಟು ನಾನು ಒಂದು ತವಾ ತಗೊಂಡಿದ್ದೇನೆ. ಅದಕ್ಕೊಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಕ್ಯಾಪ್ಸಿಕಮನ್ನು ಸಣ್ಣಕ್ಕೆ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಹಸಿಯಾಗಿ ಮಾಡುವಂತಹ ಸಲಾಡ್, ಆದರೆ ನನಗೆ ಸಲಾಡಿಗೆ ಕ್ಯಾಪ್ಸಿಕಮನ್ನು ಹಸಿಯಾಗಿ ಹಾಕುವಾಗ ಅಷ್ಟೊಂದು ಟೇಸ್ಟ್ ಅಂತ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು, ತುಪ್ಪ ಹಾಕಿ ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋದು. ಆ ಥರ ಮಾಡಿಕೊಂಡ್ರೆ ಅದು ಟೇಸ್ಟ್ ಆಗ್ತದೆ. ನಿಮಗೆ ಹಸಿಯಾಗಿ ಅದನ್ನು ತಿನ್ಬೋದು ಅಂತಾದರೆ ಹಸಿನೇ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ನೋಡಿ, ಜಸ್ಟ್ ಇಷ್ಟು ಫ್ರೈ ಮಾಡ್ಕೊಳ್ಳೋದು ನಾನು ಅಷ್ಟೇ. ನೆಕ್ಸ್ಟು ಮತ್ತೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಒಂದು 5-6 ತುಂಡು ಪನ್ನೀರನ್ನು ಫ್ರೈ ಮಾಡ್ಕೊಳ್ಳೋದು. ಪನ್ನೀರು ಗೋಲ್ಡನ್ ಬ್ರೌನ್ ಆಗುವಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋದು. ಇದು ಸಲಾಡಲ್ಲಿ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಪ್ರೋಟೀನ್ ಕೂಡ, ಪನ್ನೀರ್ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಕೂಡ ಇದನ್ನು ತಿನ್ಬೋದು. ಇದನ್ನು ನಾನು ಲಂಚ್ ಟೈಮಲ್ಲಿ ತಿಂದದ್ದು. ಅಂದರೆ ಊಟ ಮಾಡಲಿಲ್ಲ, ಇದನ್ನೇ ತಿನ್ನೋದು. ಹೊಟ್ಟೆ ಫುಲ್ ಆಗ್ತದೆ, ಅಷ್ಟು ಪ್ರೋಟೀನ್, ಕಡಲೆ ಇದೆ, ಪ್ರೋಟೀನ್ ಇದೆ. ಇದಕ್ಕೊಂದು ಟೇಸ್ಟ್ ಜಾಸ್ತಿ ಆಗಲಿಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ಹಸಿಮೆಣಸು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಮ್ಮಿ ಆದರೆ ಕಮ್ಮಿ ಹಾಕ್ಕೊಳ್ಳಿ, ಇಷ್ಟು ಹಾಕ್ಕೊಳ್ಬೇಡಿ ಖಾರ ಜಾಸ್ತಿ ಆಗುತ್ತಂತ ಇದ್ದರೆ. ಮತ್ತು ಸ್ವಲ್ಪ ಶುಂಠಿ ಮತ್ತು ಒಂದು 4-5 ಬೆಳ್ಳುಳ್ಳಿ, ರುಚಿಗೆ ಎಷ್ಟು ಉಪ್ಪು. ಇಲ್ಲಿ ನಾನು ಗ್ರೈಂಡ್ ಮಾಡುವಾಗ ಹುಣಸೆ ಹಣ್ಣು ಆಮೇಲೆ ಹಾಕಿದೆ, ಬಟ್ ವಿಡಿಯೋ ಕ್ಲಿಪ್ಸ್ ಮಿಸ್ ಆಗಿದೆ. ಹುಣಸೆ ಹಣ್ಣು ಸ್ವಲ್ಪ ಒಂದು ಸಣ್ಣ ತುಂಡನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿದೆ. ನೋಡಿ, ಇದು ಗ್ರೀನ್ ಚಟ್ನಿ ರೆಡಿ ಆಯಿತು. ಇದಂತೂ ತುಂಬ, ಇದರ ಫ್ಲೇವರ್ ಕೂಡ ಘಮ್ ಅಂತೇಳಿ ಬರ್ತಾ ಇದೆ. ಟೇಸ್ಟ್ ಕೂಡ ಖಾರ ಆಗಿ ತುಂಬ ಚೆನ್ನಾಗಿದೆ. ಈ ಗ್ರೀನ್ ಚಟ್ನಿಗೆ ನಾನು ಮೊಸರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೆ. ಈ ಥರ ಚಟ್ನಿ ಕೂಡ ತುಂಬ ಚೆನ್ನಾಗಿರ್ತದೆ. ಮೊಸರು ಆಗ ರೆಡಿ ಆಗುತ್ತಲ್ಲ ಚಟ್ನಿ, ಅದನ್ನು ನೀವು ಚಪಾತಿಗೆ ಇರ್ಬೋದು, ದೋಸೆಗೆ ಎಲ್ಲ ತಿನ್ಬೋದು. ಅಥವಾ ಫ್ರೈಡ್ ಗೋಳಿ ಬಜೆ ಅಥವಾ ಏನಾದರೂ ಫ್ರೈಡ್ ಐಟಮ್ ಮಾಡಿದರೆ ಕೂಡ ಈ ಥರ ಚಟ್ನಿ ತುಂಬ ಚೆನ್ನಾಗಿರ್ತದೆ ಟೇಸ್ಟ್. ಇದಕ್ಕೆ ಮತ್ತೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡಿದೆ, ಯಾಕೆಂದರೆ ಮೆಣಸು ಖಾರ ಇರ್ತದಲ್ಲ, ಅದಕ್ಕೋಸ್ಕರ ಮೊಸರನ್ನು ಆ್ಯಡ್ ಮಾಡಿದರೆ ಖಾರ ಕಡಿಮೆ ಆಗ್ತದೆ. ಈಗ ಸೂಪರ್ ಟೇಸ್ಟಿಯಾದ ಚಟ್ನಿ ರೆಡಿ ಆಯಿತು. ನೆಕ್ಸ್ಟ್ ನಾವು ಸಲಾಡಿಗೆ ಏನೇನು ಬೇಕು ಅನ್ನೋದನ್ನು ರೆಡಿ ಮಾಡಿಕೊಳ್ಳುವ. ಈ ಸಲಾಡ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಎಲ್ಲ ವಿಟಮಿನ್ಸ್ ಎಲ್ಲ ಕೂಡ ಇದೆ. ಮೊದಲಿಗೆ ನಾನಿಲ್ಲಿ ಬೇಯಿಸ್ಕೊಂಡು ಇಟ್ಟಿದ್ದೇನಲ್ಲ ಕಾಬೂಲಿ ಚೆನ್ನ, ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಒಂದು 1/4 ಚಮಚದಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಹಾಗೆ ಉಪ್ಪನ್ನು ಸೇರಿಸ್ಕೊಳ್ಳುವಾಗ ಕೇರ್ಫುಲ್ಲಾಗಿ ಹಾಕ್ಕೊಳ್ಬೇಕು. ಉಪ್ಪು ಜಾಸ್ತಿ ಆದರೆ ಸಲಾಡಷ್ಟು ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ. ಆಮೇಲೆ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕಿದೆ. ಅದರ ಜೊತೆಗೆ ಒಂದು ಸಣ್ಣ ಕ್ಯಾರೆಟನ್ನು ತುರಿದು ಹಾಕ್ಕೊಂಡೆ. ಹಸಿಮೆಣಸು ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಒಂದು ಸೌತೆಕಾಯಿ, ಅದನ್ನು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡೆ. ಆಮೇಲೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಕ್ಯಾಪ್ಸಿಕಮ್, ಅದನ್ನು ಹಾಕ್ಕೊಂಡೆ. ಒಂದು ಟೊಮೆಟೊನ ಕಟ್ ಮಾಡಿಕೊಂಡು ಹಾಕಿದೆ. ಆಮೇಲೆ ಸ್ವೀಟ್ ಕಾರ್ನು, ಇದನ್ನು ಬೇಯಿಸ್ಕೊಂಡು ಹಾಕ್ಕೊಂಡದ್ದು. ಆಮೇಲೆ ದಾಳಿಂಬೆ ಕೂಡ ಹಾಕಿದೆ. ದಾಳಿಂಬೆ ಹಾಕಿದ್ದು ವಿಡಿಯೋ ಕ್ಲಿಪ್ಸ್ ಮಿಸ್ ಆಗಿದೆ. ಆಮೇಲೆ ಫ್ರೈ ಮಾಡಿಕೊಂಡ ಪನ್ನೀರ್ ಕೂಡ ಹಾಕಿದೆ. ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಮೊಸರು, ಇದು ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕಿ ಮಾಡಿದ ಚಟ್ನಿ ಇದೆಯಲ್ಲ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು.
ಉಪ್ಪನ್ನು ನೋಡ್ಕೊಳ್ಬೇಕು, ಯಾಕೆಂದರೆ ಚಟ್ನಿಯಲ್ಲಿ ಕೂಡ ಉಪ್ಪಿದೆ. ಆದ ಕಾರಣ ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಸೂಪರಾದ ಟೇಸ್ಟಿಯಾದ ಸಲಾಡ್ ರೆಡಿ ಆಯಿತು. ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡಿಕೊಂಡೆ. ನೋಡಿ, ಇದಕ್ಕೆ ಗ್ರೀನ್ ಚಟ್ನಿಯಿಂದ ಅಲಂಕಾರ ಮಾಡಿದೆ. ಗ್ರೀನ್ ಚಟ್ನಿಯ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಚಾನಲನ್ನು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಅದನ್ನು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.